ರೈತರ ಜಮೀನು ಪಡೆದು ಪರಿಹಾರ ನೀಡದ ಸರ್ಕಾರದ ನಡೆಗೆ ಕೆಬಿಜೆಎನ್ಎಲ್ ಕಚೇರಿ ಜಪ್ತಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅನುಷ್ಠಾನಕ್ಕೆ ಭೂಸ್ವಾಧೀನ ಪಡಿಸಿಕೊಂಡ ರೈತರ ಜಮೀನಿಗೆ ಯೋಗ್ಯ ಪರಿಹಾರ ನೀಡದೇ ಇರುವುದರಿಂದ ನ್ಯಾಯಾಲಯಗಳ ಆದೇಶಗಳಂತೆ ಕೃಷ್ಣಾ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿ ಜಪ್ತಿ ಮಾಡಿರುವ ಘಟನೆ ಬುಧವಾರ ನಡೆದಿದೆ. ಈ ಕುರಿತು ಮಾತನಾಡಿದ ನ್ಯಾಯವಾದಿ ಆರ್.ಜಿ. ಪಾಟೀಲ್ ಅವರು, ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಳವಾಡ ಏತ ನೀರಾವರಿ ಯೋಜನೆಯ ವಿವಿಧ ಕಾಲುವೆಗಳ ನಿರ್ಮಾಣಕ್ಕೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಅರ್ಜುನಗಿ ಗ್ರಾಮದ ಮಹದೇವಪ್ಪ ಲಿಗಾಡೆ ಅವರಿಗೆ 62,59,734 ರೂಪಾಯಿಗಳು ಮತ್ತು ಮುದ್ದೇಬೇಳ ತಾಲೂಕಿನ ಬಿದರ್ಕುಂದಿ ಗ್ರಾಮದ ಅಕ್ರಮಸ್ಸಾ ಮುಲ್ಲಾ ಅವರಿಗೆ 4,20,68,022 ರೂಪಾಯಿಗಳು ಸೇರಿದಂತೆ ವಿಜಯಪುರ ಜಿಲ್ಲೆಯ ವಿವಿಧ ತಾಲೂಕಿನ ರೈತರಿಂದ ವಶಪಡಿಸಿಕೊಂಡ ಜಮೀನಿಗೆ ಸರ್ಕಾರ ಯೋಗ್ಯ ಪರಿಹಾರ ನೀಡದೇ ಇರುವುದರಿಂದ ರೈತರು ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಮತ್ತು ವಿಶೇಷ ಭೂಸ್ವಾಧೀನ ಪುನರ್ವಸತಿ ಪುನರ್ನಿರ್ಮಾಣ ಪ್ರಾಧಿಕಾರದಲ್ಲಿ ಪ್ರಕರಣ ದಾಖಲಿಸಿದರು. ರೈತರಿಗೆ ಯೋಗ್ಯ ಪರಿಹಾರ ನೀಡುವಂತೆ ವಿಜಯಪುರ ಜಿಲ್ಲಾ 1ನೇ ಹೆಚ್ಚುವರಿ ನ್ಯಾಯಾಧೀಶರು ಹಾಗೂ ವಿಜಯಪುರ ಜಿಲ್ಲಾ 3ನೇ ಹೆಚ್ಚುವರಿ ನ್ಯಾಯಾಧೀಶರು ರೈತರಿಗೆ ಪರಿಹಾರ ನೀಡಲು ಗಡುವು ನೀಡಿದರು. ನ್ಯಾಯಾಲಯವು ನೀಡಿದ ಗಡುವುಗಳನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಧಿಕಾರಿಗಳು ಉಲ್ಲಂಘಿಸಿ ಪರಿಹಾರ ನೀಡದೇ ಇರುವುದರಿಂದ ಕೃಷ್ಣಾ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿ ಜಪ್ತಿಗೆ ಆದೇಶ ನೀಡಿತು. ಇದರಿಂದ ಬುಧವಾರ ನ್ಯಾಯಾಲಯಗಳಿಂದ ನಿಯುಕ್ತರಾದವರ ಸಮ್ಮುಖದಲ್ಲಿ ಜಪ್ತಿ ನಡೆಸಲಾಯಿತು ಅಂತ ಹೇಳಿದರು. ಕೃಷ್ಣಾ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿಯಿಂದ 1 ಇನೋವಾ ಕಾರು, 1 ಜೀಪ್, 20 ಕುರ್ಚಿಗಳು, 22 ಟೇಬಲ್ಗಳು, 4 ಸೀಲಿಂಗ್ ಫ್ಯಾನ್, 1 ಫ್ಯಾಕ್ಸ್ ಮಷೀನ್, 1 ಜೆರಾಕ್ಸ್ ಮಷೀನ್, 16 ಟ್ರೆಜರಿ, 10 ಕಂಪ್ಯೂಟರ್, 30 ಲೈಟ್ಗಳು, 5 ಪ್ರಿಂಟರ್ಗಳನ್ನು ಜಪ್ತಿ ಮಾಡಲಾಗಿದೆ ಅಂತ ಹೇಳಿದರು. ಇನ್ನು ಇಂತಹ ಹಲವಾರು ಪ್ರಕರಣಗಳಿದ್ದು ಸರ್ಕಾರ ಶೀಘ್ರವಾಗಿ ಎಲ್ಲ ಸಂತ್ರಸ್ತ ರೈತರಿಗೆ ನ್ಯಾಯಾಲಯವು ನೀಡಿರುವ ಆದೇಶದಂತೆ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯವಾದಿ ಆರ್.ಜಿ. ಪಾಟೀಲ್ ಅವರು ಹೇಳಿದರು. ಜಪ್ತಿಯ ವೇಳೆ ರೈತಪರ ನ್ಯಾಯವಾದಿಗಳಾದ ಆರ್.ಎಸ್. ಬಿರಾದರ್, ಜಿ.ಎಸ್. ಬಿಜ್ಜೂರು, ಎಂ.ಎಸ್. ಹಿರೇಮಠ್, ನ್ಯಾಯಾಲಯದ ಪ್ರತಿನಿಧಿಗಳು ಮತ್ತು ಕೃಷ್ಣಾ ಭಾಗ್ಯ ಜಲ ನಿಗಮದ ಅಧೀಕ್ಷಕರು, ಅಭಿಯಂತರರ ಬಿ.ಎಸ್. ಪಾಟೀಲ್ ಹಾಗೂ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಬಂದೆ ನವಾಜ್ ಕೋಳ್ಯಾಳ್, ಮಹಾಯುಧ ನ್ಯೂಸ್, ಆಲಮಟ್ಟಿ. ನಾವು ತಿರುಗಿರ ಜಿಲ್ಲರ್ ಮಟ್ಟ ಗೊತ್ತಿರ್ಬೇಕಲ್ಲ ನಮ್ಮ ಕಾಕ ಜಿಲ್ಲರ್ ಏನದಾರಲ್ರಿ ಏನು ಅಡ್ರೆಸ್ ಜಪ್ತಿ ಪಾಟೀಲ್ ಸರ್ ಹೇಳ್ತಾರೆ ಸರ್ ಅವ್ರು ಡೆಲ್ಲಿ ಪರ್ ಸರ್ ಒಂದು ಜಿಲ್ಲಾ ಹದ್ದಿಯಲ್ಲಿ ಬರುವ EP ನಂಬರ್ 1444/25 ಇದು ಯಾವ ಆಫೀಸ್ KBJNL ಆಫೀಸಿಗೆ ಬಂದು ಅವರು ಸುಮಾರು ವರ್ಷದಿಂದ ಹಣ ಕೊಡದಿದ್ದಕ್ಕೆ ಮೊದಲು ಇದಕ್ಕೆ ಸಂಬಂಧಪಟ್ಟ ವಕೀಲರು ಆಫೀಸ್ಗೆ ಹೋಗಿ ಹೇಳಿ ಮಾಡಿದ್ರು ಸಹಿತ ಇವತ್ತಿನ ತನಕ ದುಡ್ಡು ತುಂಬಲಾರದಕ್ಕೆ ಅನಿವಾರ್ಯವಾಗಿ ಇವತ್ತು ಅವ್ರ ಕಾರು ಇವೆಲ್ಲ ಸಾಮಾನುಗಳನ್ನ ಅಟ್ಯಾಚ್ಮೆಂಟ್ ಮಾಡಿ. ಯಾವ್ರು ಸರ್? ಅರ್ಜುನಗಿ ವಿಲೇಜದ್ದು, ಬಬಲೇಶ್ವರ ತಾಲೂಕ. ಎಷ್ಟು ವರ್ಷ ಆಗಿದೆ ಸರ್ ಅದು? ಇದು 1900 21/75/22 ಕೇಸ್ ನಂಬರ್ 21/75/22 ಇಲ್ಲ ಸರ್ 22ರಿಂದ 22 ಅಲ್ಲಿಂದ EP ಹಚ್ಕೊಂಡಿದ್ದು ಅಟ್ಯಾಚ್ಮೆಂಟ್ ಸಂಬಂಧ ಹಚ್ಕೊಂಡಿದ್ದು EP ನಂಬರ್ 1444/25. ಇದು 1 ವರ್ಷದಿಂದ ಅವರು ಅಮೌಂಟ್ ತುಂಬಿಲ್ಲ. IP ಅಟ್ಯಾಚ್ಮೆಂಟ್ ಮಾಡಿ ಸರ್ ಅಮೌಂಟ್ ಎಷ್ಟು ಸರ್? ಇವ್ರದ್ದು ಅಮೌಂಟ್ ಇವ್ರು ಹೋಗಿದ್ದು 1 ಎಕರೆ 4 ಗುಂಟ ಮಾಡಿದ್ದು. ಈ ಅಟ್ಯಾಚ್ಮೆಂಟ್ ಮಾಡಿದ್ದು ಒಂದೇ ಇಂಥವು
ಒಟ್ಟು ಎಷ್ಟು ಪ್ರಕರಣಗಳದ ಸರ್ ಈಗ ದೊಡ್ಡ ಪ್ರಕರಣಗಳು ಎಲ್ಲ ಹೇಳಿ ಸರ್. ಬಂದಿದ್ದು ಒಟ್ಟು ಇವತ್ತಿನ ದಿನ 22 ಪ್ರಕರಣಗಳು ಇವತ್ತಿನ ದಿನ ಬಂದಿದ್ದಾವೆ. ಒಟ್ಟು ಎಷ್ಟು ಅಮೌಂಟ್ ಆಗ್ಬೋದು ಸರ್ 22 ಪ್ರಕರಣ ಕೂಡಿಸಿ? ಒಂದು 10 ಕೋಟಿ ಒಂದು 15ರಿಂದ 20 ಕೋಟಿ ರೂಪಾಯಿ. 15ರಿಂದ 20 ಕೋಟಿ. 15ರಿಂದ 20 ಕೋಟಿ ರೂಪಾಯಿ. ಇವತ್ತು ಜಪ್ತಾಗಿ ಒಂದೇ ಪ್ರಕರಣ ಸರ್ ಒಟ್ಟು ಇರ್ತಾವ ಸರ್. ಒಂದು ಪ್ರಕರಣ ಮೇನ್ ಪ್ರಕರಣ ನಾವು ಜಪ್ತ್ ಮಾಡ್ತೇವೆ, ಉಳ್ಕಾದ ಪ್ರಕರಣ ಯಾವುದೂ ಹಚ್ಚಂಗಿಲ್ಲ ಆಫೀಸ್. ಯಾಕಂದ್ರೆ ಇದನ್ನ ಇರಂಗಿಲ್ಲ, ಸಾಮಾನ್ಯ ಇರಂಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಲಾದ್ರ ಸಂಬಂಧ ಅದು ಏನಿರ್ತೈತಿ ಅವಕ್ಕೆ ಅಟ್ಯಾಚ್ ಇರ್ತೈತಿ. ಒಂದನ್ನೇ ಪ್ರಕರಣಕ್ಕೆ ನಾವು ಅಟ್ಯಾಚ್ಮೆಂಟ್ ಮಾಡಿ ವಾರಂಟ್ ಸರ್ RG ಪಾಟೀಲ್ ಅಡ್ವೊಕೇಟ್ ಬಿಜಾಪುರ. ತಮ್ಮ ನೇತೃತ್ವ ತಮ್ಮ ತಂಡದ ಇದು ಇನ್ನೊಂದು ಅದು ಬಿಜ್ಜೂರ್ ಎರಡು ಅದಾವ್ರಿ. ಬಿಜ್ಜೂರ್ RS ಬಿರಾದರ್ ಅಂತ ಹೇಳಿ. RS ಬಿರಾದರ್ ಬಿಜ್ಜೂರ್ BA ಪಾಟೀಲ್ ಬಿಜಾಪುರ. BA ಪಾಟೀಲ್